ಇವರು ಬೇರೆ ಫಿಲಮ್ ಆಗಿರೋ ಸೀರಿಯಲ್ ಆಗಿರೋರ್ನ ಹಾಕೊಂಡು ಮಾಡ್ತಾರೆ. ಬೇರೆಯವ್ರು ಯಾರು ಇದಿಲ್ವಾ? ಯಾರಿಗೂ ತಾಕತ್ತಿಲ್ವಾ? ಇಲ್ಲ ಕಳೆ ಇಲ್ಲ, ಕೆಪಾಸಿಟಿ ಇಲ್ವಾ? ಇನ್ನೊಂದು ತುಕಾಲಿ ಕೊಟ್ಟವ್ರು ಪರ್ಮಿಷನ್ ಒಂದ್ಸರಿ ಕೊಟ್ಟರು, ಒಳಗಡೆ ಹೋಗಿ ಬಂದ. ಅವ್ರ ಮಿಸ್ಸಸ್ ತಗೊಂಡಂಥದ್ದು ಏನಿದೆ? ಅವ್ರ ಮಿಸ್ಸಸ್ಗಿರೋ ಟ್ಯಾಲೆಂಟು ಇನ್ನು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳು, ಮಹಿಳಾ ಹೆಣ್ಮಕ್ಳು ಇಲ್ಲೇ ಇಲ್ವಾ? ಮೋಸ ಅಲ್ವಾ ಇದು? ಕಲರ್ಸ್ ಕನ್ನಡದಲ್ಲಿ ಇರೋರ್ನೇ ಮಾತ್ರ ಒಳಗೆ ಹಾಕೊಬೇಕಾ? ಮತ್ತೇನಕ್ಕೆ ಬಿಗ್ ಬಾಸ್ ಅಂತ ಇಕ್ಕೊಂತೀವ? ಕಲರ್ಸ್ ಕನ್ನಡ ಬಿಗ್ ಬಾಸ್ ಅಂತ ಹಾಕೊಂಡ್ಬಿಡ್ರಿ, ಬೇರೆ ಯಾರಿಗೂ ಬಿಡಬೇಡ್ರಿ. ಬೇರೆ ಯಾರು ಅವ್ರದ್ದು ತಾಕತ್ತು ಪ್ರದರ್ಶನ ಮಾಡೋದು, ಅವ್ರ ವಿದ್ಯೆ ಟ್ಯಾಲೆಂಟು ಯಾರು ಪ್ರದರ್ಶನ ಮಾಡೋದು ಬೇಡ. ಇಂಥವ್ರು ಹಾಕ್ಕೊಂಡಂತ ಕೇಳೋ ಅಧಿಕಾರ ನಮಗಿದೆ, ನಾಡಿನಲ್ಲಿದೆ. ಇದು ಕರ್ನಾಟಕನೇ ಬಿಗ್ ಬಾಸ್ ಇದ್ದಂಗೆ. ಕಲೆಗೆ ಬೆಲೆ ಎಲ್ಲಿದೆ ಅಂದರೆ ಅಂಗನವಾಡಿ ಕಾರ್ಯಕರ್ತನ ಒಳಗೆ ಬಿಟ್ಟವ್ರ, ಇಲ್ಲ ಆಂಬುಲೆನ್ಸ್ ಓಡೋನ್ ಬಿಟ್ಟವ್ರ, ಇವನು ಆಟ ಓಡಿಸೋರು ಬಿಟ್ಟವ್ರ, ಕ್ಯಾಬ್ ಓಡಿಸೋರು ಬಿಟ್ಟವ್ರ, ಯಾರೋ ಸ್ಪೋರ್ಟ್ಸ್ ಮ್ಯಾನ್ ಬಿಟ್ಟವ್ರ, ಸ್ಟೇಟಲ್ಲಿ ಗೆದ್ದಿರೋನು, ನ್ಯಾಷನಲ್ ಲೆವೆಲ್ ಗೆದ್ದಿರೋನು, ಇಲ್ಲಾಂದರೆ ಯಾರನ್ನ ಒಳ್ಳೊಳ್ಳೆ ಇದು ಏನಪ್ಪ ಜನಪದ ಆಡೋರ್ನ ಯಾರನ್ನ ಒಳಗೆ ಬಿಟ್ಟಿದ್ದಾರ? ಯಾರೂ ಇಲ್ಲ. ಇವ್ರಿಗೆ ಯಾರಿಗೆ ತೆಗ್ದಂಗೆ ಅವರು ಅಂಥವ್ನು ಒಳಗೆ ಬಿಟ್ಟವ್ರೆ. ಸಮಾಜಕ್ಕೆ ಏನು ಕೊಡುಗೆ? ಸೀರಿಯಲ್ ನೋಡಿ ನೋಡಿ ಬೇಜಾರಿದೆ ನಮಗೆ. ಅದರಲ್ಲಿ ಇವಾಗ ಎತ್ಕೊಂಬಂದು ಅಂಥವ್ರನ್ನ ಹಾಕ್ಕೊಂಡವ್ರು ನಮ್ಗೇನು ನೋಡೋಕ್ಕೆ ಬೇರೆ ಇದಿಲ್ವಾ? ಹೊಸಾರು ಕರ್ಕೊಂಬನ್ನಿ, ಬಡವ್ರು ನೋಡಿಸಿ. ನಾನು ಬಡವ ನನ್ನ ರೈತನ ಮಗನ ಇಡೋದು ಬೇಕಲ್ಲ, ಸ್ಟೇಜ್ ಮೇಲೆ ಬುಲ್ಡೆ ಬಿಡೋದು ಬೇಡ. ನಿಜವಾದಂಥ ರೈತನ ಮಗನ ಅಲ್ಲಿ ಬಿಡ್ರಿ, ನಿಜವಾದಂಥ ಬಡವ್ರನ್ನ ಬಿಡ್ರಿ, ಗುಟ್ಲಾಗಿರೋನ್ ಕರ್ಕೊಂಡೋಗಿ ಬಿಡ್ರಿ. ಪೌಡ ಕಾಮಿರ್ಕನ್ನ ಅವ್ರು ಯಾರನ್ನ ಒಬ್ಬನ ಬಿಡಿ, ಗೆಲ್ಸ್ಕೊಂಬರ್ತೀವಿ ನಾವು. ನಮಗೂ ಒಂದು ಅವಾಗ ಬಿಗ್ ಬಾಸ್ಗೆ ಒಂದು ಗೌರವ ಬರುತ್ತೆ. ಇಲ್ಲ, ಬಿಗ್ ಬಾಸು ಬಡವ್ರ ಪರವಾಗಿದ್ದಾರೆ, ರೈತರ ಪರವಾಗಿದ್ದಾರೆ, ಕಾರ್ಮಿಕರು ಪರವಾಗಿದ್ದಾರೆ ಅಂದ್ರೆ ನಾವು ಓಟ್ ಹಾಕ್ತಾರೆ. ಎಲ್ಲರೂ ಬರಬೇಕು. ಬೇರೆ ಫಿಲಮ್ ಆಗಿರೋ ಸೀರಿಯಲ್ ಆಗಿರೋರ್ನ ಹಾಕೊಂಡು ಮಾಡ್ತಾರೆ. ಬೇರೆಯವ್ರು ಯಾರು ಇದಿಲ್ವಾ? ಯಾರಿಗೂ ತಾಕತ್ತಿಲ್ವಾ? ಇಲ್ಲ ಕಳೆ ಇಲ್ಲ, ಇದು ಕೆಪಾಸಿಟಿ ಇಲ್ವಾ? ಎಲ್ಲರಿಗೂ ಇದೆ. ಇವ್ರು ಹುಡುಕ್ಬೇಕು. ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ತೊಗೊಂಡಿದ್ದೀವ? ಬೇರೆ 14 ಜನ ಬೆಂಗಳೂರು ಸುತ್ತಮುತ್ತ ಇಲ್ಲಿರೋನ್ನೇ ತೊಗೊಂಡ್ಬಿಟ್ಟಿದ್ದೀವ. ಯಾರೋ ಒಬ್ಬನ ಇಬ್ಬರ ಕೊಟ್ಟಿರ್ಬೋದು. ಕಣ್ಣೋಡ್ಸೋ ತಂತ್ರ ಇದಷ್ಟೇ. ಎಲ್ಲರಿಗೂ ಸಿಗಬೇಕು. ಎಲ್ಲರೂ ಸಿಗ್ದಾಗೇ ಅದು ಮಾಡಿದಾಗ ಬಿಗ್ ಬಾಸ್ ಅನ್ನೋದಕ್ಕೆ ಒಂದು ಗತ್ತಿರ್ತೈತೆ. ಬೇಕಾಗಿರೋರು ಮಾತ್ರ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೊಂದು ತುಕಾಲಿ ಕೊಟ್ಟವ್ರು ಪರ್ಮಿಷನ್ ಒಂದ್ಸರಿ ಕೊಟ್ಟರು, ಒಳಗಡೆ ಹೋಗಿ ಬಂದ. ಅವ್ರ ಮಿಸ್ಸಸ್ ತೊಗೊಂಡಂಥದ್ದು ಏನಿದೆ? ಅವ್ರ ಮಿಸ್ಸಸ್ಗಿರೋ ಟ್ಯಾಲೆಂಟು ಇನ್ನು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳು, ಮಹಿಳಾ ಹೆಣ್ಮಕ್ಳು ಇಲ್ಲೇ ಇಲ್ವಾ? ಮೋಸ ಅಲ್ವಾ ಇದು? ಕಣ್ಮುಂದೆ ಕಾಣಿಸ್ತವಲ್ಲ ಬಿಗ್ ಬಾಸಲ್ಲಿ. ಏನೋ ತುಕಾಲಿ ಒಬ್ಬ ಕೊಟ್ಟರು, ಆಯಿತು ನಾನು ಬಡವ ಅಂದ, ಸರಿ ಬಿಡ್ರಿ. ಇವಾಗ ಅವ್ನು ಲೈಮ್ ಲೈಟಿಗೆ ಬಂದು ಅವ್ನಿಗೊಂದು ಜೀವನ ಕಟ್ಕೊಟ್ಟಿದ್ದೇವಲ್ಲ ಬಿಗ್ ಬಾಸ್ ಅವರು. ಇವಾಗ ಅವ್ರ ಮಿಸ್ಸಸ್ನೇ ಕಟ್ಸ್ಕೊಳೋಂಥದ್ದು ಏನಿದೆ? ಹಾಗಂದ್ರೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಇರೋರ್ನೇ ಮಾತ್ರ ಒಳಗೆ ಹಾಕ್ಕೊಬೇಕಾ? ಮತ್ತೇನಕ್ಕೆ ಬಿಗ್ ಬಾಸ್ ಅಂತ ಇಕ್ಕೊಂತೀವ? ಕಲರ್ಸ್ ಕನ್ನಡ ಬಿಗ್ ಬಾಸ್ ಅಂತ ಹಾಕ್ಕೊಂಬಿಡ್ರಿ, ಬೇರೆ ಯಾರಿಗೂ ಬಿಡಬೇಡ್ರಿ. ಬೇರೆ ಯಾರು ಅವ್ರದ್ದು ತಾಕತ್ತು ಪ್ರದರ್ಶನ ಮಾಡೋದು, ಅವ್ರ ವಿದ್ಯೆ ಟ್ಯಾಲೆಂಟು ಯಾರು ಪ್ರದರ್ಶನ ಮಾಡೋದು ಬೇಡ. ಅವ್ರ ತುಕಾಲಿ ಕೊಟ್ರಿ, ನೆಕ್ಸ್ಟ್ ಅವ್ರು ಇವ್ರು ಕೊಡ್ರಿ, ಬೇರೆ ಅಲ್ಲಲ್ಲೇ ಕೊಟ್ಕೊಂಡು ನೀವು ಬರೋ ವರ್ಷಕ್ಕೆ ಅವ್ರವ್ರನ್ನೇ ಕೊಟ್ಕೊಂಡಿದ್ದು ಬಿಡ್ರಿ. ನೆಕ್ಸ್ಟ್ ಇಂದ ಸುದೀಪನವರು ತಲೆ ಹಾಕಬೇಕು, ಕ್ಯಾಂಡಿಡೇಟ್ ಎಂಥವ್ರು ಹಾಕ್ಕೊಂತಾರೆ ಅಂದ್ಬಿಟ್ಟು. ಅಂಥವ್ನ ಹಾಕ್ಕೊಂಡು ಎಲ್ಲರಿಗೂ ಒಂದು ಮಾನ್ಯತೆ ಕೊಟ್ಟು ಪ್ರತಿಯೊಬ್ಬರು ಕೊಟ್ಟೇನೆ ಅದಕ್ಕೊಂದು ಬೆಲೆ. ಬೇರೆ ಅವ್ರವರೇ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಬಿಗ್ ಬಾಸ್ ಆಗಲ್ಲ. ಅದು ವೈಯಕ್ತಿಕ ಕಾರ್ಯಕ್ರಮ ಆಗುತ್ತೆ ಹೊರತು ಇಡೀ ನಾಡು ಮೆಚ್ಚುವಂಥ ಕಾರ್ಯಕ್ರಮ ಕೊಡಬೇಕು ಅವರು. ಅವರು ಯಾರನ್ನ ಹಾಕ್ಕೊಂತೀವಿ ಅಂತ ಹೇಳ್ತಿರಲ್ಲ, ಬಿಗ್ ಬಾಸ್ ನೋಡೋದು ಯಾರನ್ನ ಹಾಕ್ಕೊಂಡ್ರು ನಾವು ನೋಡ್ತಾ ಇರ್ತೀವಲ್ಲ, ಇಡೀ ಸಮಾಜ ನೋಡುತ್ತೆ, ಇಡೀ ಕರ್ನಾಟಕ, ಇಡೀ ನಾಡು ನೋಡುತ್ತೆ. ಸಂಜೆ ಆದರೆ ನಮಗೆ ಇಂಥವ್ರು ಬೇಕಾದ್ರೆ ಅವರು ಎಂಥವ್ರು ಬೇಕೊಂಡು ಹಾಕ್ಕೊಂತೀನಿ ಅಂತ ಅವ್ರು ಹೇಳ್ತಾರೆ. ನಮ್ಮ ಇಂಥವ್ರು ಹಾಕ್ಕೊಂಡಂತ ಕೇಳೋ ಅಧಿಕಾರ ನಮಗಿದೆ, ನಾಡಿನಲ್ಲಿದೆ. ಇದು ಕರ್ನಾಟಕನೇ ಬಿಗ್ ಬಾಸ್ ಇದ್ದಂಗೆ. ಬಿಗ್ ಬಾಸ್ ಒಳಗಡೆ ಸ್ವರ್ಗ ನರಕ ಇದೆ. ಇಡೀ ಕರ್ನಾಟಕದಲ್ಲಿ ಈ ಭೂಮಿತಾಯಿ ಭುವನೇಶ್ವರಿ ಎಲ್ಲರಿಗೂ ಸ್ವರ್ಗ ಇದ್ದಂಗೆ. ನಮ್ಮ ಸ್ವರ್ಗದಲ್ಲಿ ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಕೇಳೋ ಹಕ್ಕು ಈ ಕನ್ನಡಿಗರಿಗಿದೆ. ಇಂಥವ್ರು ಹಾಕ್ಕೊಳ್ಳಿ ಅಂತ ಕೇಳೋ ಅಧಿಕಾರ ನಮಗೂ ಇದೆ. ಬೇರೆ ಅವ್ರಿಗೆಲ್ಲ ಇರೋದು ನೋಡೋದು ನಾವು, ಬೇರೆಯವರಲ್ಲ. ಬೇರೆ ರಾಜ್ಯದವ್ರು ನೋಡೋಲ್ಲ, ನಾವು ನೋಡೋದು, ಕನ್ನಡಿಗರು ನೋಡೋದು. ನಾವು ಕೇಳ್ತೀವಿ ಇಂಥವ್ರು ಹಾಕ್ರಿ ಅಂದ್ಬಿಟ್ಟು. ಯಾಕೆ? ರೈತನ ಮಗನಲ್ಲ ಅವ್ನು ಒಳಗಡೆ ಹೋಗೋ ಟ್ಯಾಲೆಂಟ್ ಪ್ರದರ್ಶನ ಮಾಡೋಕ್ಕಾಗಲ್ವಾ? ಇಂಥದ್ದು 100 ಇದೆ. ನಾವು ಮಾತಾಡ್ಬೇಕಂದ್ರೆ ಏನು ಅವ್ರೊಬ್ರಿಗೆಲ್ಲ ಮಾತಾಡೋಕ್ಕೆ ಬರೋದು?